ಅಕ್ಕ ಹಾಗೆಲ್ಲ ಹೇಳ್ಬೇಡಕ್ಕ. ಹೌದು ಪರಿ, ನಾನು ನನ್ನ ಪ್ರೀತಿ ಕೊಡೋ ಬೆಲೆ ತುಂಬಾ ಹೆಚ್ಚೇನೆ. ಅದಕ್ ಬದಲು ಸಾಕು ನಿಲ್ಸಕ್ಕ. ನೀನೇನ್ ಹೇಳ್ತೀಯ ಅಂತ ನನಗ್ ಗೊತ್ತು. ಹೊಚ್ಚಿನ ನೀನು ಸಾಯ್ತೀಯ ಅದೇ ತಾನೇ. ನಿನ್ನ ಉಸಿರು ಹೋಗ್ಬೇಕು ಅಂತ ದೇವ್ರ ಅನ್ಕೊಂಡಿದ್ರೆ, ಈ ಆಟ ಎಲ್ಲ ನಿಲ್ಲಿಸ್ಬೇಕು ಅಂತ ವಿಧಿ ಅನ್ಕೊಂಡಿದ್ರೆ, ನೀನ್ ಯಾವಾಗ ಸಾಯ್ತಿದ್ದೆ ಅಂತ ಗೊತ್ತಾ ಅಕ್ಕ? ಸರೋಜಾದೇವಿ ನಿನ್ನ ಬೆನ್ನಟ್ಟಿ ಬಂದಾಗ ನೀನ್ ಹೊಟ್ಟೆಲಿರೋ ಮಗು ಜೊತೆ ಓಡಿ ಓಡಿ ನಿನಗೊಂದ್ ಲಾರಿ ಡಿಕ್ಕಿ ಹೊಡಿತಲ್ಲ, ಆಗ್ಲೇ ನೀನ್ ಸಾಯ್ಬೇಕಿತ್ತಕ್ಕ. ತಾತ ಅಜ್ಜಿಗೆ 80ನೇ ವರ್ಷದ ಮದ್ವೆ ನಡೆದ ಆ ರಾತ್ರಿ ನೀನು ಕಣಗಿಲೆ ಬೀಜ ಅರ್ಧ ಕುಡ್ದು ಹುಲ್ಲಿನ ಮೆದೆ ಮೇಲೆ ಬಾಯಿ ನೊರ ಎಳಸ್ಕೊಂಡ್ ಬಿದ್ದಿದ್ಯಲ್ಲ, ಆಗ ನೀನ್ ಸಾಯ್ಬೋದಿತ್ತಲ್ಲಕ್ಕ. ಅಲ್ಲಮ್ಮ, ನೀನು ಸಾಯಕ್ ಹೋಗಿದ್ಯಾ? ನಾನ್ ಯಾಕಪ್ಪ ಅಲ್ಲಿಗ್ ಬಂದೆ? ನಾನ್ ಯಾಕಕ್ಕ ನಿನ್ನ ನೋಡ್ದೆ? ನಾನ್ ಯಾಕೆ ನಿನ್ನ ಕಾಪಾಡ್ದೆ? ಗೊತ್ತಿಲ್ವೇ? ನಿಜವಾಗ್ಲೂ ನನಗ್ ಗೊತ್ತಿಲ್ಲ. ನಿನಗೆ ಉತ್ತರ ಗೊತ್ತಿಲ್ಲ, ನನಗೂ ಉತ್ತರ ಗೊತ್ತಿಲ್ಲ. ಆದ್ರೆ ಆ ದೇವರಿಗೆ ಎಲ್ಲಾನು ಗೊತ್ತು. ನೀನ್ ಸಾಯ್ಬಾರ್ದು ಅಂತ ವಿಧಿ ತೀರ್ಮಾನ ಮಾಡ್ತು, ನೀನ್ ಸಾಯ್ಬಾರ್ದು ಅಂತ ದೇವ್ರು ತೀರ್ಮಾನ ಮಾಡಿದ್ರು. ನೀನ್ ನನ್ನ ಕೇಳಿದ್ರೆ ಈ ಮಗು ಗೌರವದಿಂದ ಹುಟ್ಟಬೇಕು, ಅದಕ್ಕೆ ಈ ಮದ್ವೆ ನಡಿಬೇಕು, ಅಭಿ ನಿನಗೆ ತಾಳಿ ಕಟ್ಟಬೇಕು. ಅಮ್ಮ ಪರಿ, ಹೆಂಗಮ್ಮ ಸಾಧ್ಯ? ಅಪ್ಪ, ನನ್ ಕಳವಳ ಏನಂದ್ರೆ ಮದ್ವೆ ದಿನ ಹತ್ರ ಬರ್ತಿದೆ, ಆದ್ರೆ ಇನ್ನೂ ಕೂಡ ಅಭಿನೂ ಅಕ್ಕನ್ನು ನನ್ನಿಂದ ಮೀಟ್ ಮಾಡ್ಸೋಕ್ ಆಗ್ಲೇ ಇಲ್ಲ ಅಪ್ಪ. ಅಮ್ಮ, ಒಂದು ತಿಳ್ಕೊಳಮ್ಮ, ನಮ್ ಕೈಯಲ್ಲಿ ಆಗಿದ್ ಬದಲಾಯಿಸ್ಬೇಕು. ಬದಲಾಯಿಸಕ್ಕಾಗದೆ ಇದ್ದಿದ್ದೇನೆ ಒಪ್ಕೋಬೇಕು. ಇವೆರಡರ ನಡುವೆ ಇರೋ ವ್ಯತ್ಯಾಸನ ಅರ್ಥ ಮಾಡ್ಕೋಬೇಕು ಅಂತ ಹಿರಿಯರು ಹೇಳ್ತಾರೆ. ಆದ್ರೆ ಈ ಮದ್ವೆ ವಿಷಯ ಅಂತೂ ಕೈ ಮೀರ್ ಹೋಯ್ತಲ್ಲಪ್ಪ. ಇನ್ನದು ಹೋಗೋ ದಾರಿಲೇ ನಾವು ಹೋಗ್ಬೇಕು. ಆದ್ರೆ ನನಗ್ ಚಿಂತೆ ಏನಂದ್ರೆ ಮುಂದೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ಗೊತ್ತಿಲ್ಲಮ್ಮ. ಕಂಗಾಲಾಗಿ ನಿಂತಿದ್ದೀನಿ. ಅಪ್ಪ, ಅಪ್ಪ ಹೋರಾಟ ಶುರು ಮಾಡಾಗಿದೆಪ್ಪ. ನಾವು ಅರ್ಧ ಹೋರಾಟನ ಗೆದ್ದು ತೋರ್ಸಾಯ್ತು, ಇನ್ನು ಕಡೆವರೆಗೂ ಹೋರಾಟ ಮುಂದುವರಿಸ್ಬೇಕು, ಬೇರೆ ದಾರಿನೇ ಇಲ್ಲ. ಏನಮ್ಮ? ಅಲ್ಲ ಪರಿ, ಅದಕ್ಕೆ ಅಂತ ಮದ್ವೆ ಮಂಟಪದವರೆಗೂ ಹೋಗಕ್ಕಾಗತ್ತಾ? ಕಾಗದದಲ್ಲಿ ನಿನ್ ಹೆಸರಿದೆ, ಅರ್ಜುನ್ ಮದ್ಮಗ ಆಗಿ ನಿಲ್ತಾರೆ. ಅಭಿ ಹೆಂಗೆ ಹಸಿಮಣೆ ಏರಕ್ಕಾಗುತ್ತೆ? ನಾ ಹೆಂಗ್ ನಿನ್ ಜಾಗದಲ್ಲಿ ನಿಲ್ಲಿ? ಅದ್ ಯೋಚಿಸ್ದೆ ನಾನು ಇಷ್ಟು ದೊಡ್ಡ ಹೋರಾಟ ಕಿಳಿತೀನ? ಅದ್ ನನ್ ತಲೆನೋವಕ್ಕ, ನೀನ್ ಮಾತಾಡ್ಬೇಡ. ಅಲ್ಲ ಕಣೆ, ನನಗೆ ಹೆದರಿಕೆ ಆಗ್ತದೆ. ನಿನ್ ಬಾಳ್ ಪಣಕ್ಕಿಟ್ಟೆ ನಾನ್ ನನ್ ಬಾಳಿಗೆ ನೆಲೆ ಕಂಡ್ಕೋಬೇಕಾ? ಅದಕ್ಕೆ ಯಾವತ್ತೂ ನಾನು ಒಪ್ಪಿಗೆ ಕೊಡೋದಿಲ್ಲ. ಹುಚ್ಚಿ ತರ ಮಾತಾಡ್ಬೇಡ. ಸರೋಜಾದೇವಿ ವಿಷಯದಲ್ಲಿ ಬೇರೆ ಏನ್ ಮಾಡಕ್ಕಾಗುತ್ತೆ ಹೇಳು? ಒಂದೇ ಊರಲ್ಲಿದ್ರು ಅಭಿನ ನೋಡೋಕೆ ಆಗ್ತಿಲ್ಲ. ಯಾಕೆ? ಇದೇ ಮನೆಗೆ ಅವ್ರು ಬಂದ್ರು ನೀನ್ ಅವ್ರ ಮುಂದೆ ಬರಕ್ಕಾಗ್ಲಿಲ್ಲ. ಈಗ ಬೇರೆ ಯಾವ ದಾರಿ ಇದೆ? ನೀನೇ ಹೇಳು. ನನಗಿರೋ ಒಂದೇ ದಾರಿ ನಡಿಯೋಕ್ ಹೋಗ್ತಿರೋ ಈ ಮದ್ವೆನೆ. ಸರೋಜಾದೇವಿಯವರು ಆರ್ಸಿರೋ ದಿನಾನೇ ಅದೇ ಮುಹೂರ್ತದಲ್ಲೇ ಹಸೆ ಮಣ್ಣೆಲಿ ಅಭಿ ನಿನ್ ಕುತ್ತಿಗೆಗೆ ತಾಳಿ ಕಟ್ಬೇಕು. ಕಟ್ಟುತ್ತಾರೆ, ನಾನ್ ಕಟ್ಟಿಸ್ತೀನಿ. ಅಮ್ಮ, ನೀನ್ ಈ ಮದುವೆ ನಾಟಕದಲ್ಲಿ ಹಸಿ ಮಣೆ ಏರ್ಬಿಟ್ಟು ನಾಚಿಕೆ ತುತ್ತಾಗ್ತೀಯಾ? ಬಿಡಿಯಪ್ಪ, ನೀರಿಗಿಳಿದ್ಮೇಲೆ ಚಳಿ ಏನು ಮಳೆ ಏನು ಎಲ್ಲಾನು ನಾನ್ ನೋಡ್ಕೋತೀನಿ. ನೀವು ಮೊದಲು ಮಾತ್ರೆ ತಗೊಳ್ಳಿಪ್ಪ. ತಗೊಳ್ಳಿಪ್ಪ. ನಿಧಾನಪ್ಪ. ಏನಾಯ್ತಪ್ಪ? ಏನೂ ಇಲ್ಲ ಅಮ್ಮ, ಏನೂ ಇಲ್ಲ. ಅಪ್ಪ, ನೀನ್ ನೆಮ್ಮದಿಯಾಗಿ ಮಲ್ಗಿ ನಿದ್ದೆ ಮಾಡಿ ನಾನು ಎಲ್ಲಾನು ನೋಡ್ಕೋತೀನಪ್ಪ. ಆಯ್ತಮ್ಮ, ಸರಿ ಸರಿ. ಅಕ್ಕ, ಬಾ ಬಾ ಅಕ್ಕ. ಅಯ್ಯೋ ನನ್ನ ಪುಟಾಣಿಗಳ, ದೇವ್ರೆ ನನ್ನ ಮಕ್ಕಳನ್ನ ಕಾಪಾಡಪ್ಪ.
ಏಯ್, ಆಗಾಗ ಮಜ್ಜಿಗೆ ಕುಡಿಬೇಕು. ಶುಂಠಿ ಕೊತ್ತಂಬರಿ ಎಲ್ಲ ಹಾಕಿದ್ದೀನಿ, ಮೈಗೆ ಒಳ್ಳೇದು, ಕುಡಿ. ಅಮ್ಮ ಅದನ್ನ ಆಮೇಲೆ ಕೊಡ್ತ್ರಾಯ್ತು. ಬಾ ಒಂದ್ ಸೆಲ್ಫಿ ತಗೊಳ್ಳೋಣ ಬಾ ಅಮ್ಮ. ಸರಿ ಇರು, ಮಜ್ಜಿಗೆ ಇಟ್ಟು ಬರ್ತೀನಿ. ಒಳಗ್ ಬರ್ಬೋದಾ? ಸುಭದ್ರಾ, ಶ್ರುತಿ ಹಾ ಬನ್ನಿ. ಬಾ. ಕೂತಿರಿ, ಮಜ್ಜಿಗೆ ತಗೊಂಡು ಬರ್ತೀನಿ. ಇರು ಬಂದೆ. ಒಂದೇ ನಿಮಿಷ. ಅಮ್ಮ, ನನ್ ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ? ಏಯ್, ಇದು ಪರಿಮನೆ, ಚೆನ್ನಾಗಿ ನೋಡ್ಕೋ. ಇವ್ರು ಬಂದಿರೋದು ಅಕ್ಕನ್ಗೊಂದ್ ಮೆಸೇಜ್ ಮಾಡೋಣ. ಅಮ್ಮ, ಒಡವೆ ಎಲ್ಲ ಲಾಕರ್ ಇಂದ ತೆಗಿಬೇಕು, ಬ್ಯಾಂಕಿಗೆ ಹೋಗೋಣ ಅಂತ ತಾನೇ ನೀನ್ ಹೇಳಿದ್ದು. ಏಯ್, ಇದು ಬ್ಯಾಂಕ್ಗೆ ಹೋಗೋ ದಾರಿನೇ. ಒಂದು ಸಣ್ಣ ಕೆಲ್ಸ ಇದೆ, ಅದ್ ಮುಗಿಸ್ಕೊಂಡು ಬ್ಯಾಂಕ್ಗೆ ಹೋಗೋಣ. ಬೇರೆ ಏನ್ ಕೆಲ್ಸ? ಬೇಹುಗಾರಿಕೆ ಕೆಲ್ಸ. ಅಮ್ಮ, ಟೆನ್ಷನ್ ಕೊಡ್ಬೇಡ. ಏಯ್, ಇವತ್ತ ಪರಿಗೆ ಗುಂಡಿ ತೋಡಿ ಅದ್ರಲ್ಲಿ ಬೀಳಿಸ್ತೀನೋ ಇಲ್ವೋ ಅನ್ನೋದಷ್ಟೇ ನೋಡು. ಸುಭದ್ರಾ, ಮಜ್ಜಿಗೆ ತಗೊಳ್ಳಿ. ತಗೊಳ್ಳೆ. ಬೇಡ ಬೇಡ, ನೀವು ಕುತ್ಕೊಳ್ಳಿ. ಈಗ ಒಳ್ಳೆ ಕಾವೇ ಇರ್ತಾ ಇದೆ ಅಲ್ವಾ? ಹೌದು ರೀ, ಅದಕ್ಕೆ ಮಜ್ಜಿಗೆ ಕೊಟ್ಟಿದ್ದು ಕುಡಿಯಕ್ಕೆ. ಅಯ್ಯೋ, ನಾನು ಅದ್ರ ಬಗ್ಗೆ ಹೇಳಿದ್ದಲ್ಲ. ಮದ್ವೆ ಕಾಗ್ದ ನಿಮ್ ನೆಂಟ್ರಿಗೆಲ್ಲ ಹಂಚಕ್ ಶುರು ಆಯ್ತು ಅಂತ. ಮದ್ವೆ ಕೆಲ್ಸದ ಕಾವು ಏರ್ತಾ ಇದೆ ಅಂತ ಕೇಳ್ದೆ. ಓ, ಅದಾ? ಯಾಕೆ ನಿಮ್ ಮನೇಲಿ ಮದ್ವೆ ಕೆಲಸ ಶುರು ಮಾಡಿಲ್ವಾ? ಅಯ್ಯೋ, ನಮ್ಗೆ ನಿಲ್ಲೋಕ್ಕೂ ಹೊತ್ತಿಲ್ದೆ ಓಡ್ತಾನೆ ಇದೀವಲ್ಲ. ಎಲ್ಲಿಗೆ? ಅದೆಲ್ಲ ರೀ, ಮದ್ವೆ ಕೆಲ್ಸ, ಡೆಕೋರೇಷನ್, ಡ್ರೆಸ್ ಹೊಲ್ಸೋದು ಅಂತ ತುಂಬಾ ಬ್ಯುಸಿ ಆಗಿದೀವಿ ಅಂತ ಹೇಳ್ದೆ. ಓ, ಸರಿ ಸರಿ. ಏ ಆರ್ತಿ, ಹಾ, ಇಲ್ ಬಾ. ಹಂಗೆ ಎಸ್ಕೇಪ್ ಆಗೋಣ ಅನ್ಕೊಂಡ್ರೆ ಅಮ್ಮ ಇವ್ರನ್ನ ನಿಭಾಯಿಸೋಕೆ ಕಂಪನಿಗಾಗಿ ನನ್ನ ಕರೀತಿದ್ದಾರೆ. ಸರಿ, ಹೋಗಿ ಹೆಲ್ಪ್ ಮಾಡೋಣ.